ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ರಿಗೂ. ಏನಪ್ಪ ಇವರು ಏನೇನೋ ತೋರ್ಸಕತ್ತಾರಲ್ಲ, ಹುಣ್ಸೆಹಣ್ಣು ಕ್ಯಾಬೇಜ್ ಅನ್ಕೋಬೇಡ್ರಿ. ಬರ್ರಿ, ಇವತ್ತು ಸಂಡೇ ಸ್ಪೆಷಲ್ಲಾಗಿ ನಾವು ಪ್ರತಿ ಸರ ಫ್ಲವರಿಂದ ಮಾಡ್ತಾಯಿದ್ದೆ. ಈ ಸರಿ ಕೋಸಿಂದ ಮಾಡ್ತಾಯಿದ್ದೀನಿ, ಗೋಬಿ ಮಾಡ್ತಾಯಿದ್ದೀನಿ ಕೋಸಿಲೆ. ಇವತ್ತು ಈ ಕ್ಯಾಬೇಜಿಲೆ ಗೋಬಿ ಮಾಡಾಕತ್ತೀವಿ ಮನೆಗೆ. ನೋಡಿರಿ, ಇಷ್ಟ ಒಂದು ಮೀಡಿಯಮ್ ಸೈಜಿನ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದು ಸುಮಾರು ಅರ್ಧ kg ಇದ್ದಂಗಿತ್ತು ನೋಡಿರಿ. ಇದನ್ನ ಚಲೋ ತಂಗೆ ಮ್ಯಾಗಿಂದೆಲ್ಲ ಸಿಪ್ಪೆ ತೆಗೆದು ಮತ್ತೊಂದು ಸತಿ ನೀರೊಳಗೆ ತೊಳೆದು ಹಿಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕ್ಯಾಬೇಜ್ ತುರಿಯೋ ಮನೆ ಬೇಕಲ್ರಿ, ಹಾಗಾಗಿ ಈ ತುರಿಯೋ ಮನೆ ಇಟ್ಕೊಂಡಿದ್ದೀನಿ ನಾನು. ಇದರೊಳಗೆ ದಪ್ಪದ ಬೇಡ, ಹೀಗೆ ಮೀಡಿಯಮ್ ಆಗಿರೋದ್ರಾಗ ಇದನ್ನು ತುರ್ಕೊಳ್ಳೋಣ. ಮತ್ತೇನು ಬೇಕಪ್ಪ ಗೋಬಿ ಮಾಡೋಕ್ಕಂದ್ರೆ, ಇಲ್ಲಿ ನೋಡ್ರಿ ಹುಣ್ಸೆ ಹಣ್ಣು ತೊಗೊಂಡಿನಿ ಇಷ್ಟ. ಇದನ್ನ ಏನು ಮಾಡಬೇಕು, ಚಲೋ ತಂಗೆ ತೊಳೆದು ನೀರಾಗ ನೆನೆ ಇಟ್ಕೊಳ್ಳೋಣ. ಬರ್ರಿ ನೋಡ್ರಿ, ತೊಗೊಂಡಿರೋ ಹುಣ್ಸೆ ಹಣ್ಣನ್ನು ತೊಳ್ಕೊಂಡಿದ್ದೀನಿ. ತೊಳೆದು ಇವಾಗ ಸ್ವಲ್ಪ ನೀರು ಹಾಕಿ ಅದನ್ನು ನೆನೆ ಇಟ್ಕೊತೀನಿ. ಆಮೇಲೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವನ್ನ ಮೇಲೆ ಹಾಕಕ್ಕಂತೇಳಿ. ಇನ್ನು ಕರಿಬೇವು, ಕೊತ್ತಂಬರಿ ಮತ್ತು ಇಲ್ಲಿ ನೋಡ್ರಿ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಇವು ಮೂರೇ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಕ್ಯಾಬೇಜ್ ತುರಿದ್ಮೇಲೆ ಇದಕ್ಕೆ ಬೆರ್ಸೋಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲೇ ರುಚಿಗೆ ಹಾಕೋಕೆ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀವಲ್ಲ ಅದಕ್ಕೆ ಟೇಸ್ಟಿಗೆ ಹಾಕೋಕ್ಕೆ ಅಂತ ಸಕ್ಕರೆ, ಆಮೇಲೆ ಇದು ಟೊಮೆಟೊ ಸಾಸ್. ಇಷ್ಟೇ ಇದೆ ನೋಡಿರಿ, ನೋಡ್ಕೊಂಡ್ರಲ್ವ. ಈಗ ಇದಿಷ್ಟನ್ನು ಬಳಸಿ ಗೋಬಿ ಮಾಡೋದು ಒಂದೊಂದು ವಿಧಾನ ನೋಡ್ಕೊಂಡು ಬಿಡ್ರಿ. ಫಸ್ಟಿಗೆ ನಾವು ಇದನ್ನೀಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿಟ್ಕೊಂಡಿದ್ದೀನಲ್ಲ, ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೋಡಿರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಿಂಗೆ ತರಿಯಾಗಿದಾವೆ ನೋಡಿರಿ. ಇದು ಹೆಂಗಂದರೆ ಒಗ್ಗರಣೆ ಹಾಕಿದ್ಮೇಲೆ ಗೋಬಿ ಜೊತೆ ತಿನ್ನೋಕೆ ನಮಗೆ ಬಾಯೊಳಗೆ ಸಿಗ್ತಿರುತ್ತೆ. ಹಾಗಾಗಿ ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ, ಹಿಂಗೆ ಮಾಡ್ಕೊಂಡು. ಇಲ್ಲಾಂದ್ರೆ ಅದ್ರ ಬದಲಿಗೆ ಕಲ್ಲಾಗ ಕೂಡ ಕುಟ್ಕೋಬೋದು. ಈಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ನಂತರ ಈ ಗೋಬಿ ಮಾಡೋಕ್ಕೆ ತೊಗೊಂಡಿರೋ ಕ್ಯಾಬೇಜನ್ನೀಗ ಕಟ್ ಮಾಡಿ ಇಲ್ಲೇ ತುರ್ಕೊಳ್ಳೋಣ. ನೋಡಿರಿ, ಕ್ಯಾಬೇಜನ್ನು ಹಿಂಗೆ 2 ಭಾಗ ಮಾಡ್ಕೊಂಡಿನಿ. ಅದರೊಳಗೆ ಒಂದು ಭಾಗ ತೊಗೊಂಡು ಮೀಡಿಯಮ್ ಸೈಜ್ ಇತ್ತಲ್ಲ ಅದರೊಳಗೆ ತುರ್ಕೊಳಕತ್ತೀನಿ. ನೋಡಿರಿ ಸ್ನೇಹಿತರೆ, ನಮ್ದು ಕ್ಯಾಬೇಜ್ ಎಲ್ಲನೂ ನಾವು ಒಂದು ಕ್ಯಾಬೇಜ್ ಫುಲ್ ತೊಗೊಂಡಿದ್ನಲ್ಲ ಅರ್ಧ kgದು, ಅದನ್ನಷ್ಟು ತುರಿದು ಇಟ್ಕೊಂಡಿದ್ದೀನಿ. ಹಿಂಗೆ ನೋಡಿರಿ ಎಷ್ಟು ಸಣ್ಣಗೆ ಬಂದೈತೆ ನೋಡಿರಿ. ನನಗೆ ಮುಂಚೆ ಗೊತ್ತಾಗ್ತಿರಲ್ಲ, ನಾನು ಏನು ಮಾಡ್ತಿದ್ದೆ, ಎಲ್ಲಿ ತುರ್ಕೋತ್ ಕುಂದ್ರೋದು ಬಿಡು ಅಂತ ಚಾಕುಲೆ ಕಟ್ ಮಾಡ್ತಿದ್ದೆ. ಕಟ್ ಮಾಡಿ ಗೋಬಿ ಮಾಡ್ತಿದ್ದೆ. ಅದೇನಾಗ್ತಿತ್ತು ಅಂದರೆ ರೌಂಡ್ ಶೇಪು ಕರೆಕ್ಟಾಗಿ ಬರ್ತಿರಲಿಲ್ಲ. ಅದು ಈರುಳ್ಳಿ ಬೋಂಡ ಮಾಡಿದಂಗೆ ಆಗಿಬಿಡೋದು. ಬಟ್ ಆಮೇಲಿಂದ ಹಿಂಗೆ ತುರಿದು ಹಾಕಿದರೆ ರೌಂಡ್ ಶೇಪು ಗೋಬಿ ಕರಿಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ತುರಿದು ಹಾಕೋಕ್ಕೆ ಕಲ್ಕೊಂಡು ನೋಡಿರಿ. ಇನ್ನೊಂದು ಇದಕ್ಕೆ ಹೇಳೋದು ಮರ್ತಿದ್ದೆ ನೋಡಿರಿ, ಇದು ಬೀಟ್ರೂಟು ಚಿಕ್ಕದು, ಎಷ್ಟು ಸದ್ದ ಅಷ್ಟು ಚಿಕ್ಕದಿದು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಇದೇನು ಸಣ್ಣ ತುರಿಲ್ಲ, ಈ ಕ್ಯಾಬೇಜ್ ತುರ್ಕೊಂಡಿದ್ವಲ್ಲ ಅದ್ರಾಗೇ ಇದನ್ನು ತುರ್ಕೊತೀನಿ. ಇದು ಯಾಕಪ್ಪ ಅಂದರೆ ನಮ್ಮ ಗೋಬಿಗೆ ಕಲರ್ ಬೇಕಲ್ವ, ಇಂಪಾರ್ಟೆಂಟು. ಆ ಕಲರ್ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿರಿ, ಅಷ್ಟೇ. ನಾನು ಈ ಗೋಬಿಗೆ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಕಲರನ್ನು ಬಳಸ್ತಿಲ್ಲ, ಫುಡ್ ಕಲರನ್ನು ಹಾಕ್ತಿಲ್ಲ. ಅದರ ಬದಲಿಗೆ ಈ ಬೀಟ್ರೂಟನ್ನು ಬಳಸ್ತಾಯಿದ್ದೀನಿ. ಯಾಕಂದರೆ ನನ್ನ ಪ್ರತಿ ಸಲ ಗೋಬಿ ಮಾಡಿದಾಗ ಹಿಂಗೆ ಈ ಬೀಟ್ರೂಟನ್ನು ಸ್ವಲ್ಪ ತುರಿದು ಹಾಕಿದರೆ ಚೆನ್ನಾಗಿ ಆಗಿರ್ತಿತ್ತು, ಕಲರ್ ಕೂಡ ಚೆನ್ನಾಗಿ ಬರ್ತಿತ್ತು. ಅದಕ್ಕೆ ಇವಾಗಲೂ ಕೂಡ ಅದನ್ನೇ ಹಾಕ್ತಿದ್ದೀನಿ. ಇದು ಕಲರ್ಗೋಸ್ಕರ ಈಗ ಇದೇ ಒಂದು ಸಣ್ಣದ್ರಾಗೆ ತುರ್ಕೊತೀನಿ. ಈಗ ಇನ್ನೇನು ತುರ್ಕೊಳೋದಾಯ್ತು ನೋಡಿರಿ. ಬೀಟ್ರೂಟ್ನು ಕೂಡ ಹಿಂಗೆ ಸಣ್ಣದಾಗಿ ತುರಿದಿಟ್ಕೊಂಡೀನಿ. ಇದನ್ನ ಎಲ್ಲ ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ಟು ನಾವಿಲ್ಲೇ ಗೋಬಿಗೆ ಕಲಸೋಣ. ಬರ್ರಿ, ಇದು ಹೆಂಗೆ ಕ್ಯಾಬೇಜ್ ತುರ್ಕೊಂಡಿನಲ್ಲ ಅದಕ್ಕೆ ಇವಾಗ ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ, ಈ ಮೈದಾ ಹಿಟ್ಟನ್ನು ಅದ್ರ ಮೇಲೇ ಜರಡಿ ಹಿಡ್ಕೊಂಡು ಕಲಿಸ್ಕೋಬೇಕಷ್ಟೇ. ನಾನು ನೋಡಿರಿ, ತುರಿದಿರೋ ಕ್ಯಾಬೇಜ್ ಮ್ಯಾಗೆ ಹಿಟ್ಟು ಸಾನಿಸ್ಕೊಂಡೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಕಲರ್ ಯಾವುದು ಹಾಕ್ತಿರ್ಲಲ್ಲ ಅದ್ರ ಬದಲಿಗೆ ಸ್ವಲ್ಪ ಅರಿಶಿನ, ಹಂಗೆ ಸ್ವಲ್ಪ ಅಡುಗೆ ಸೋಡಾ, ಇಷ್ಟೇ ನೋಡಿ. ಇವು ಮೂರನ್ನು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲವೂ ಕೂಡ ಚಲೋ ಹೊತ್ನಾಗ ಹಿಂಗೆ ಡ್ರೈ ಮಿಕ್ಸ್ ಕೊಡೋಬೇಕು ಒಂದು ಸತಿ. ನೋಡಿರಿ ಫ್ರೆಂಡ್ಸ್, ಇವಾಗ ನಮ್ಮ ಕ್ಯಾಬೇಜ್ನಲ್ಲಿರೋ ನೀರಿನ ಅಂಶದಿಂದನೇ ನಮ್ಮ ಹಿಟ್ಟು ಈ ಅದಕ್ಕೆ ರೆಡಿ ಆಗೈತಿ. ಈಗ ನೀವು ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮೆದು ಮಾಡ್ಕೋಬೋದು. ಒಂಚೂರು ನೀರು ಹಾಕಮ್ಮ, ನೀರು ಸ್ವಲ್ಪ ಹಾಕತ್ತೇನೆ. ಹಿಂಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ
ಸ್ವಲ್ಪ ಹಾಕ, ಬಿಡು 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 ಸಾಕು. ನೋಡ್ರಿ ಇಷ್ಟೇ, ಜಾಸ್ತಿ ನೀರು ಹಾಕಿ ಮತ್ತು ಹಿಟ್ಟು ಜಾಸ್ತಿ ಇದು ಮಾಡ್ಕೋಬೇಡ್ರಿ. ಇಷ್ಟೇ ನೋಡಿರಿ. ಇಷ್ಟ ಆಯ್ತು ಅಂದ್ರೆ ನಮಗೆ ಗೋಬಿ ಬಿಡೋಕೆ ನೀವು ಈಸಿಯಾಗಿ ಬರ್ತಾವೆ. ಇವಾಗ ಹಿಟ್ಟಂತೂ ರೆಡಿ ಆಯ್ತು. ಇದನ್ನು ಒಂದು ಕಡೆ ನೆನೆ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡು ಬರ್ರಿ. ಇವಾಗ ಹಿಟ್ಟು ರೆಡಿ ಆಗೈತಲ್ಲ, ಇದನ್ನ ಒಂದು ಪ್ಲೇಟ್ ಮುಚ್ಚಿ ನೆನೆ ಹಾಕ್ಬಿಡೋಣ. ಅಷ್ಟೊತ್ತಿಗೆ ನಮ್ದು ಒಗ್ಗರಣೆ ನೋಡಿರಿ. ಒಗ್ಗರಣೆ ಹಾಕ್ಬೇಕಲ್ಲ, ಅದಕ್ಕೆ ಆಗಲೇ ಹುಣಸೆ ನೆನೆ ಇಟ್ಟಿದ್ವಲ್ಲ, ಇದೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಮ್ಮದು ಹುಣಸೆಹಣ್ಣು ನೆಂದೈತಿ. ಈಗ ಚಲೋ ಹೊತ್ನಾಗ ಅದರದನ್ನ ಹಿಂಡಿ ಅದರದ ರಸ ತಗೊಳ್ಳೋಣ ಅಷ್ಟೇ. ಯಾಕಂದರೆ ಇದನ್ನೆಲ್ಲ ಹಾಕಂಗಿಲ್ಲ, ಇದೆಲ್ಲ ಹಾಕಿದರೆ ಸರಿ ಇರಲ್ಲ. ಅದಕ್ಕೆ ಜಸ್ಟ್ ನಾವು ರಸವನ್ನು ಸೋದಿಸ್ಕೊಳ್ಳೋಣ. ಹಿಂಗೆ ನಾವು ಸೋದಿಸ್ಕೊಂಡಿವಿ ಅಂದ್ರೆ ಹುಣಸೆ ಹಣ್ಣಿನ ಜೊತೆಗೆ ಅದ್ರ ಸಿಪ್ಪೆ ಅದು ಅಂಟಿರುತ್ತಲ್ವ, ಅದೆಲ್ಲವೂ ಕೂಡ ಇಲ್ಲೇ ಹೋಗಿಬಿಡುತ್ತೆ. ನಮಗೆ ತಿಳಿ ರಸ ಮಾತ್ರ ಸಿಗುತ್ತೆ ನೋಡಿರಿ. ಅದಕ್ಕೆ ನಾನು ಯಾವಾಗಲೂ ಹಿಂಗೆ ಮಾಡೋದು. ಹುಣಸೆ ಹಣ್ಣು ಬಳಸ್ಬೇಕಿದ್ರೆ ಈ ತಂತಿ ಸಣ್ಣಗೆ ತೊಗೊಂಡು ಅದರೊಳಗೆ ಹಿಂಗೆ ಸೋದಿಸ್ಕೊಂಡು ಹಾಕ್ತೀನಿ. ಯಾಕಂದರೆ ಹಾಗೆ ಹುಣಸೆ ಹಣ್ಣು ಹಾಕ್ಬಿಟ್ಟೆ ಅಂದ್ರೆ ಅದ್ರ ಸಿಪ್ಪೆ ಅದು ಅಂಟಿರುತ್ತಲ್ವ, ಅದೆಲ್ಲ ಬಂದುಬಿಡುತ್ತೆ, ಬಾಯಿ ಸಿಗುತ್ತೆ ಅಂತೇಳಿ ಹಿಂಗೆ ಮಾಡ್ಕೊಂಡಿರ್ತೀನಿ ನೋಡಿರಿ. ಎಲ್ಲನೂ ಹಿಂಗೆ ರಸ ತಕ್ಕೊಳ್ಳೋಣ ನೋಡಿರಿ. ಎಲ್ಲ ಹಿಂಡಿ ಇಷ್ಟು ಬಂತು ಇದ್ರ ಮ್ಯಾಗಿಂದು. ಇದು ಪ್ಯೂರ್ ಅದಂತ ನಮ್ಗೆ ಹುಣಸೆ ಹಣ್ಣಿನ ರಸ ಸಿಕ್ತು. ಆಗಲೇ ನಾವು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಆ ಪೇಸ್ಟನ್ನೀಗ ಅದರದೇ ಮುಚ್ಚಳ ತಕ್ಕೊಳಕತ್ತೀನಿ ನಾನು. ಯಾಕಂದ್ರೆ ನಮ್ಗೆ ಒಗ್ಗರಣೆಗೆ ಹಾಕೊಂಬಂದು ಈಸಿ ಆಗುತ್ತೆ ಅಂತೇಳಿ ನೋಡಿರಿ. ಬರೀ ಗೋಬಿಗೆ ಒಗ್ಗರಣೆ ರೆಡಿ ಮಾಡ್ಕೊಳತ್ತೀನಿ ನಾನು. ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳತ್ತೀನಿ. ಯಾಕಪ್ಪ ಅಂದ್ರೆ ಆಮೇಲೆ ಗೋಬಿ ಕೆರೆದ ತಕ್ಷಣ ಹಾಕಿ ಮಿಕ್ಸ್ ಮಾಡಿಕೊಡಕ್ಕೆ ಬರುತ್ತೆ ಅಂಥೇಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ನೋಡಿ, ಒಂದು 2 ಸ್ಪೂನ್ನಷ್ಟು ಐತಿ ಎಣ್ಣೆ ಕಾಯ್ತಿದ್ದಂಗೆ ನಾವಿಲ್ಲೇ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ. ಕರಿಬೇವು ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕೋಂಗಿಲ್ಲ. ಅದಕ್ಕೆ ಸಣ್ಣ ಕಟ್ ಮಾಡಿದ್ಮೇಲೆ ಆ ಈರುಳ್ಳಿ ಹಾಕೊಳತ್ತೀನಿ. ಇವನ್ನೆಲ್ಲ ನೋಡಿರಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಮಾತ್ರ ಎಲ್ಲನೂ. ಇದು ಸ್ವಲ್ಪ ದಪ್ಪದಾಗೈತೆ, ಅದು ಮೇಲೆ ಹಾಕೋಕ್ಕಂತ ಕಟ್ ಮಾಡೀನಿ. ಅದನ್ನು ಹಂಗೆ ಇಟ್ಕೊತೀನಿ ನೋಡಿರಿ. ಇವ್ರ ಜೊತೆ ಇವಾಗ ನಾವು ಹಸಿಮೆಣ್ಸಿಕಾಯಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕೊಳತ್ತೀನಿ. ಇದು ಭಾಳ ಈಸಿ ರೀ. 1 ಸತಿ 2 ಸತಿ ಮಾಡಿಬಿಟ್ಟಿವಿ ಅಂದ್ರೆ ಪದೇ ಪದೇ ಮಾಡಬೇಕು ಅನಿಸ್ತಿರುತ್ತೆ. ಆಮೇಲೆ ಇದಕ್ಕೇನು ಯಾವ ಐಟಮ್ ಕೊಂಡ್ಕೊಂಬರ್ಬೇಕು ಸಪ್ರೇಟಾಗಿ ಅಂತ ಅನ್ಸೋಂಗಿಲ್ಲ. ಸಾಸ್ ಒಂದು ನೀವು ಬೇಕಾದ್ರೆ ರೆಡಿ ಇದ್ದಿದ್ದವ್ರು ಹಾಕ್ಬೋದು, ಇಲ್ಲ ಮನೆಗೆ ಟೊಮೆಟೊ ಇದು ಅಂದರೆ ಟೊಮೆಟೊ ಮತ್ತು ಟೊಮೆಟೊನ ಕ್ಲೀನಾಗಿ ತೊಳೆದು ಅವ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸಕ್ಕರೆ, ಸ್ವಲ್ಪ ಖಾರದ ಪುಡಿ, ನಾವು ಬಂಗಿ ಪುಡಿ ಅಂತೀವಿ ಅಂಥ ಬಂಗಿ ಪುಡಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಹಾಕಿದರೆ ಅದೇ ನಿಮ್ಮ ಟೊಮೆಟೊ ಸಾಸ್ ರೆಡಿ ಆಗುತ್ತೆ. ಇವಾಗ ನೋಡಿ, ಈಗ ಹುರಿತಲ್ವ, ಹುರಿದಾಗಿ ಈಗ ಇದಕ್ಕೆ ಹುಣಸೆ ರಸ ತೊಗೊಂಡಿದ್ವಲ್ಲ, ಹುಣಸೆ ರಸ ಹಾಕತ್ತೀನಿ, ಅಷ್ಟು ಹಾಕಿಬಿಡತ್ತೀನಿ. ಆಮೇಲೆ ಮೇನ್ ಅಂದರೆ ಇದಕ್ಕೆ ಕಲರ್ ಹಾಕಿಲ್ಲಲ್ಲ ನಾವು, ಅದಕ್ಕೋಸ್ಕರ ತುರಿದಿರೋ ಬೀಟ್ರೂಟ್ ಹಾಕತ್ತೀನಿ. ಅದರದ್ದೇ ಕಲರ್ ಬಿಡುತ್ತೆ ಅಷ್ಟೇ. ಇವಾಗ ಇದನ್ನು ಒಂದು ಸತಿ ತಿರ್ಗಟ್ಟಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮಾಡೋದ್ರಿಂದ ಏನಾಯ್ತು, ನಾವೇ ಮನ್ಯಾಗ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ಉಪ್ಪು ತೊಗೊಂಡಿದ್ನೆಲ್ಲ ಉಪ್ಪು ಹಾಕ್ಕೊಳತ್ತೀನಿ. ಹುಣಸೆ ಹಣ್ಣು ಹಾಕಿದ್ದೀವಲ್ಲ ನಾವು, ಅದಕ್ಕೋಸ್ಕರ ಸ್ವಲ್ಪ ಸಿಹಿ ಇರಲಿ ಅಂತೇಳಿ ನಾನು ಸಕ್ಕರೆ ಹಾಕ್ಕೊಳತ್ತೀನಿ. ನೀವು ಇಲ್ಲಾಂದ್ರೆ ಬೆಲ್ಲನೂ ಹಾಕ್ಬೋದು. ಹುಳಿ, ಉಪ್ಪು, ಖಾರ ಇದೆಲ್ಲ ಮುಂದಾಗಿ ಚೆನ್ನಾಗಿತ್ತು ಅಂದರೆ ಎಲ್ಲ ಅಡುಗೆನೂ ಅಷ್ಟೇ ತಿನ್ನೋರಿಗೆ ಸೂಪರಾಗಿರುತ್ತೆ ನೋಡಿರಿ. ಇವಾಗ ಇಲ್ಲಿ ಬಂದಮೇಲೆ ನಾನು ಸ್ವಲ್ಪ ಈ ಟೊಮೆಟೊ ಸಾಸ್ ಇತ್ತಲ್ಲ, ಆ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಚಲೋ ತಂಗೆ ಕುದಿಸಿದ್ವಿ ಅಂದರೆ ಎಲ್ಲ ಮಿಕ್ಸ್ ಆಗಿರ್ತೈತಿ. ನಮ್ದು ಒಗ್ಗರಣೆ ರೆಡಿ. ಒಂದು 2 ನಿಮಿಷ 5 ನಿಮಿಷ ನೋಡಿರಿ, ನಮ್ದು ಮಸಾಲೆ ರೆಡಿ ಆಯ್ತು. ಹೆಂಗಾಗೈತೆ ಇದು ಎಲ್ಲ ಕುದ್ದೈತಿ. ಈಗ ಈ ಮಸಾಲೆ ನಾವು ಇಳಿಸಿಟ್ಟು ಗೋಬಿ ಕರ್ಕೊಂಡು ಬರ್ರಿ. ಎಲ್ಲ ನೀರು ನಮ್ಸನ ಹೋಗಿ ನೋಡಿರಿ ಕುದ್ದು ಈ ಹದಕ್ಕೆ ಬಂದೈತೆ. ನಮ್ದು ಒಳ್ಳೆ ಕೆಂಪು ಕಲರ್ ಬಂದೈತಿ. ಇವಾಗ ಅದನ್ನ ಸೈಡಿಗೆ ಮುಚ್ಚಿ, ಇವಾಗ ಈ ಒಗ್ಗರಣೆ ರೆಡಿ ಆಗಿತ್ತಲ್ಲ, ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ನೋಡ್ರಿ. ಮುಂದಿನ ಹಂತ ನಾವು ಹಿಟ್ಟು ನೆನೆ ಹಾಕ್ಬಿಟ್ಟಿದ್ದೀವ, ಆ ಹಿಟ್ಟನ್ನು ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಇಲ್ಲಿ ಕರಿಯೋಕೆ ಎಣ್ಣೆ ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ. ಎಣ್ಣೆ ಕಾದ್ಮೇಲೆ ಇವು ನಾವು
ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕರ್ಕೊಂಡ್ರೆ ಗೋಬಿ ರೆಡಿ ಅಕ್ಕ. ಮೊದಲು ಒಂದು ಹಾಕಿನಿ ನಾನು ಅಷ್ಟೇ, ಎಣ್ಣೆ ಕಾದೈತಿಲ್ಲ ಅಂತ ನೋಡ್ರಿ. ಎಣ್ಣೆ ಕಾದೈತಿ. ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಬಿಟ್ಕೊಂಡ್ರೆ ನಮ್ಮ ಗೋಬಿ ರೆಡಿ ಹಾಕೋಣ. ಕೊಡ್ತೀನಿ ಗಪ್ಪು. ನಮಗೆ ಅಂಗಡಿಯವ್ರ ಥರ ಬಿಡಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅಂಗಡಿಯವ್ರಿಗೆ ದಿನ ಅದೇ ಅಭ್ಯಾಸ ಅಲ್ಲ, ಅವರಿಗೆ ಹಿಂಗೆ ಕೈ ಒಳಗೆ ಬಿಡ್ತಿರ್ತಾರೆ, ಹಿಂಗೆ ಬಿಟ್ಟು ಅಭ್ಯಾಸ ಇರುತ್ತೆ. ನಾ ಇದೇ ಥರನಾಗಿ ಬಿಡ್ತಾಯಿದ್ದೀನಿ. ಬಿಡೋದು ಮುಖ್ಯ ಅಲ್ಲ, ಒಟ್ಟಿನಲ್ಲಿ ನಮ್ಗೆ ಗೋಬಿ ಆಗೋದು ಇಂಪಾರ್ಟೆಂಟ್. ನೋಡ್ರಿ, ಚಲೋ ತಂಗ ಕರೆದ್ಮೇಲೆ ಈಗ ತಕ್ಕೊಳ್ಳೋಣ. ಕರ್ದಾವ ಇವ ಈಗ ಎರಡನೇ ರೌಂಡ್ ಬಿಟ್ಕೊಳತ್ತೀನಿ. ಇದೇನು ಭಾಳ ಕಷ್ಟ ಇಲ್ಲ, ಎಂಥದೇ ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರು ಹಿಂದಿನ ಹಿರಿಯರು ನಮ್ಮ ಮನೆಗೆ. ಹೋಳಿಗೆ ಯಾರು ಕರೆಕ್ಟಾಗಿ ಮಾಡ್ತಾರ ಆ ಹೆಣ್ಮಗಳು ಮನೆ ಅಡುಗೆ ಎಲ್ಲನೂ ಕರೆಕ್ಟಾಗಿ ಮಾಡ್ತಾಳೆ ಅಂತ ಹೇಳ್ತಿದ್ರು. ಹೋಳಿಗೆ ಬರಲಿಲ್ಲ ಅಂದ್ರೆ ಅಡುಗೆ ಬರಲಿಲ್ಲ ಅಂತ ಅರ್ಥ ಅಂತ ಕೇಳ್ತಿದ್ರಂತೆ ನಮ್ಮ ಮನೆಗೆ ಹಿಂದೆ ಹೇಳ್ತಿದ್ರು. ಹಂಗೆ ಅಂಥ ಹೋಳಿಗೆನ ಮಾಡಿದವ್ರಿಗೆ ಇದು ಯಾವುದು ದೊಡ್ಡದು ಅನಿಸಲ್ಲ. ಬಟ್ ಒಂದೆರಡು ಸತಿ ನಾವು ಪ್ರಾಕ್ಟೀಸ್ ಮಾಡೋರಿಗೆ ಅಥವಾ ಕಲ್ಕೊಳ್ಳೋರಿಗೆ ಭಯ ಅನಿಸುತ್ತೆ. ನಾವು ಕಲ್ಕೊಂಡ್ಮ್ಯಾಗ ಈಸಿಯಾಗಿ ಹಿಂಗೆ ಮಾಡ್ಬೋದು. ಸುಮ್ಮನೆ ಕೇಳಿದಾಗ ನಾವು ಹೊರಗಡೆ ಹೋಗಿ ತಿನ್ನಿಸ್ಕೊಂಬರೋ ಬದಲು ಹೀಗೆ ನಾವೇ ಮನ್ಯಾಗ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ. ನಮ್ಮ ಮನೆಗೆ ಮಾಡಿಕೊಟ್ರಪ್ಪ ಅಂತ ಅವು ಮಕ್ಕಳಿಗೂ ಖುಷಿನೂ ಇರುತ್ತೆ. ಮತ್ತು ಯಾವುದೇ ರೀತಿ ಭಯ ಇರೋಂಗಿಲ್ಲ, ಯಾವ ಎಣ್ಣೆ ಬಳಸಿದ್ರು, ಹೆಂಗೆ ಮಾಡಿದ್ರು, ಹೆಂಗಿಲ್ಲ ಅನ್ನೋ ಟೆನ್ಷನ್ ಇರೋಂಗಿಲ್ಲ. ನಾವೇ ಮನ್ಯಾಗ ಬಳಸೋ ಶುದ್ಧ ಎಣ್ಣೆಯಲ್ಲೇ ನಾವು ಮಾಡಿರ್ತೀವಲ್ವ, ಹಾಗಾಗಿ ಖುಷಿ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಕೂಡ ಗಾಣದ ಎಣ್ಣೆನೇ ತಂದು ಪ್ಯೂರ್ ಆದಂಥ ಎಣ್ಣೆನೇ ತಂದು ಅಡುಗೆ ಮಾಡೋಕೆ ಆಗಂಗಿಲ್ಲ. ಹಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ ರೀ. ನಾವು ಮನೆಗೆ ನಾವೊಬ್ಬರು ಬಳಸ್ತೀವಿ ಅಂತ ಎಲ್ಲರೂ ಕೂಡ ನಮ್ಮಂಗೆ ಶುದ್ಧ ಎಣ್ಣೆ ಅದನ್ನೇ ತರ್ತಾರಪ್ಪ ಅನ್ನಂಗಿಲ್ಲ. ಯಾಕಂದ್ರೆ 300 ರೂಪಾಯಿಗೆ 1 ಲೀಟ್ರ್ ಶುದ್ಧ ಎಣ್ಣೆ ಸಿಗೋದು. ಹಾಗಾದಾಗ ಯಾವುದು ಚೀಪಾಗಿರುತ್ತೋ ಆ ಎಣ್ಣೆಯಲ್ಲಿ ಕರೆದು ಏನೋ ಒಂದು ನಡೀತಿರುತ್ತೆ. ಆ ಭಯನೂ ಇಲ್ದಂಗೆ ನಾವೇ ಮನೆಗೆ ಹಿಂಗೆ ಮಾಡ್ಬೋದು ನೋಡಿರಿ. ಇವಾಗ ಅದನ್ನು ರೆಡಿ ಇಟ್ಟಿದ್ವಲ್ವಾ, ಈಗ ನಾನು ಇದನ್ನು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊತೀನಿ. ಯಾಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಇವಾಗ ಮೊದಲೇ ಗೋಬಿ ರೆಡಿ ಇದ್ದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಕಲರ್ಫುಲ್ ಆದಂಥ ಗೋಬಿ ರೆಡಿ ಆಗೈತಿ. ಇವಾಗ ತಾಟಿಗೆ ಸರ್ವ್ ಮಾಡತ್ತೀನಿ ನೋಡ್ರಿ ತಿನ್ನಕ್ಕೆ. ನಾವು ಮಾಡಿದಂಥ ಇವತ್ತಿನ ಈ ಗೋಬಿ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ನಿಮ್ದು ಲೈಕ್ ಕೊಡೋದು ಮರಿಬೇಡ್ರಿ ವಿಡಿಯೋಕ್ಕೆ. ಹಂಗೆ ಗೋಬಿ ಪ್ರಿಯರಿಗೆ ಈ ಗೋಬಿ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿಯಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡತ್ತೀನಿ. ಬರ್ರಿ ತಿಂದ ಹ್ಯಾಂಗೆ ಆಗೈತಿ ಅಂತ ಟೇಸ್ಟ್ ಹೇಳ್ತಾರೆ. ನಮ್ಮ ಗೋಬಿ ಪ್ರಿಯರೆಲ್ಲ ಕೂತಾರೆ ನೋಡ್ರಿ ಇಲ್ಲಿ ರೆಡಿಯಾಗಿ. ಸೂಪರ್ ಆಗಿದೆ. ಭಾಳ ಚೆನ್ನಾಗಿ ಬಂದಿದೆ. ಅದನ್ನು ನೋಡಿದ್ರೆ ಎಲ್ಲ ತಿಂದು ಬಿಡೋಣ ಅನ್ಸೋಂಗಾಗಿದೆ ರೀ. ಇನ್ನೊಂದು, ಇದನ್ನು ತುರಿದು ಮಾಡೋದೇ ಬೆಟ್ರು. ಯಾಕೆಂದರೆ ಈಗ ನೀವು ಕಟ್ ಮಾಡಿ ಅದನ್ನೆಲ್ಲ ನೀರಲ್ಲಿ ತೊಳೆದು ಹಿಟ್ಟಲ್ಲಿ ಇದನ್ನು ಮಾಡಿ ಕರಿತೀರಲ್ಲ, ಅಷ್ಟೊಂದು ಚೆನ್ನಾಗಿ ಬರಲ್ಲ, ಒಂದೇ ಶೇಪ್ ಬರಲ್ಲ. ನೀವು ತುರಿದು ಮಾಡಿದರೆ ಏನಾಗುತ್ತೆ, ಒಂದೇ ಶೇಪ್ ಬಂದಿಲ್ಲ ನೋಡಿರಿ, ಎಲ್ಲಿಯೂ ದೊಡ್ಡದಿಲ್ಲ ಚಿಕ್ಕದಿಲ್ಲ, ಎಲ್ಲ ಒಂದೇ ಶೇಪ್ ಬಂದಿದೆ. ಅದಕ್ಕೆ ನೀವು ತುರಿದು ಮಾಡಿರಿ.
ತುರಿಯೋ ಮನೆಯಿಂದ ಹೆರೆಯೋ ಮನೆಯಿಂದ ತುರಿದು ಮಾಡಿರಿ, ಅದಕ್ಕೆ ಭಾಳ ಸೂಪರ್ ಆಗಿದೆ. ಇದಕ್ಕೆ ನಾನು ಮಾರ್ಕ್ಸ್ 10%, 10 ಮಾರ್ಕ್ಸಿಗೆ 10 ಔಟ್ ಆಫ್ 10 ಕೊಡ್ತಾ ಇದ್ದೀವಿ. ನೀವು ಎಷ್ಟು ಕೊಡ್ತೀರಾ ನೋಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಹೀಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಒಂದು